ಇವತ್ತೇನು ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ಕೆರ್ಸ್ಮಂಗ್ಲ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ತಿರುಮಲ ಪಾದಯಾತ್ರೆ ಹಮ್ಮಿಕೊಂಡಿರುತ್ತಾರೆ. ಸುಮಾರು ಒಂದು 100 ಜನ ಕೆರ್ಸ್ಮಂಗ್ಲದಿಂದ ನಿನ್ನೆ ಬೆಳಗ್ಗೆ ಪಾದಯಾತ್ರೆನ ಪ್ರಾರಂಭಿಸಿ ಇವತ್ತು ಇನ್ನೇನು ಆಲ್ಮೋಸ್ಟ್ ಹತ್ರ ತಿರುಪತಿ ಹತ್ರ ಬಂದಿದ್ದಾರೆ. ಅವರಿಗೆ ಕಳೆದ ಬಾರಿ ಅಂತ NRS ಸತ್ಯನ್ ಅವರು, ರೋಟರಿ ಅಧ್ಯಕ್ಷರು ಹಾಗೂ JDS ಮುಖಂಡರಾದಂತಹ NRS ಸತ್ಯನ್ ಅವರು ಕಳೆದ ಬಾರಿ ಅಂತೇನು ಈ ಬಾರಿನೂ ಸಹ ಅವರ ತಮ್ಮ NRS ಮಂಜಣ್ಣ ಅವ್ರ ಮುಖಾಂತರ ಅವರಿಗೆ ಅವರು ಒಂದು ಆರ್ಥಿಕವಾಗಿ ಒಂದು ಊಟಕ್ಕೋ ಯಾವ್ದಕ್ಕಾದ್ರೂ ಸಹಾಯವಾಗುತ್ತೆ ಅಂತ ಹೇಳ್ಬಿಟ್ಟು ಅವರ ಕಡೆಯಿಂದ ಒಂದು ಸಹಾಯ ಮಾಡಲು ಬಂದಿದ್ದಾರೆ. ಅವ್ರು ನಾವು ಧನ್ಯವಾದ ತಿಳಿಸ್ತೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಅವ್ರ ಜೊತೆ ನಾವೆಲ್ಲ ನಿಲ್ಬೇಕು, ಅವ್ರ ಜೊತೆ ನಿಲ್ಲೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ದೇವರು ಒಳ್ಳೇದ್ ಮಾಡಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡುತ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಮುಳಬಾಗಿಲು ತಾಲೂಕು ನಂಗ್ಲಿ ಗ್ರಾಮ ಪಂಚಾಯತ್ ಸೇರಿರುವ ಕೆರ್ಸ್ಮಂಗ್ಲದಿಂದ ಪಾದಯಾತ್ರೆಗೆ ತಿರುಪತಿಗೆ ಪಾದಯಾತ್ರೆಗೆ ಹಮ್ಮಿಕೊಂಡಿರ್ತಾರೆ. ದೇವರು ಅವರಿಗೆ ಒಳ್ಳೆ ಅಷ್ಟು ಐಶ್ವರ್ಯ, ಆರೋಗ್ಯ ಮತ್ತು ಶಿಕ್ಷಣ ಎಂದು ತಮ್ಮಲ್ಲಿ ಪ್ರಾರ್ಥಿಸ್ತೀನಿ. ಮತ್ತು ಅದೇ ರೀತಿ ನಮ್ಮ ಅಣ್ಣ NRS ಸತ್ಯಣ್ಣವರು ಬರಬೇಕಾಯ್ತು, ಬೇರೆ ಕಾರಣಾಂತರದಿಂದ ಬೇರೆ ಕಡೆ ಹೋಗಿದ್ದಾರೆ. ಅದಕ್ಕೆ ನಮ್ಮ ಮಧು ಮತ್ತು ಕಿಶೋರ್ ಅವರು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಮಂಜಣ್ಣವರು ಮತ್ತು ವೆಂಕಟೇಶನ್ ಎಲ್ಲರೂ ಬಂದು ದೇವರಿಗೆ ಕೃಪೆ ಆಗಬೇಕಂತ ಕೋರ್ತೀನಿ. ಮತ್ತೆ ಇದರಲ್ಲಿ ಏನೇ ಮಾತಂದ್ರೆ ರಾಜಕೀಯವಾಗಿ ಯಾರು ಬಂದಿಲ್ಲ. ರಾಜಕೀಯ ಬಂದ್ರೆ ಮುಂದಿನ ಆಶೀರ್ವಾದ ನಿಮ್ಗಿರ್ಲಿ. ಇವತ್ತು ನಾನು ಹೇಳಿದಂದ್ರೆ ದೇವರು ಆಶೀರ್ವಾದ ಪಡೆದು ಆರಾಮಾಗಿ ಹೋಗಿ ಬರ್ಬೇಕು ಅಂತ ತಮ್ಮಲ್ಲಿ ವಿನಂತಿ.